500 ವರ್ಷಗಳ ಹಿಂದೆ ಬೆಂಗಳೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸ್ವಾಗತ. ಡಾಕ್ಟರ್ ಎಚ್ ಮಹಾದೇವಪ್ಪ ಅವರು ಸಹ ಇದೀಗ ಧನ್ಯವಾದಗಳು. ತತ್ವ ವಿಚಾರಗಳನ್ನ ಇಂದಿನ ಪ್ರಪಂಚದಲ್ಲೂ ಮುನ್ನಡೆಸ್ತಾ ಇರ್ತಾರೆ. ಪೀಠಾಧ್ಯಕ್ಷರು ಶ್ರೀ 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 ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಸಮಾಧಿಯ ಅಭಿವೃದ್ಧಿ ಇವೆಲ್ಲವನ್ನ ಮಾಡಬೇಕು. ಅವರು ಅದಕ್ಕೆ ಬೇಕಾದಂತ ಎಲ್ಲ ಇಡೀ ವಿಶ್ವವೇ ತಿರುಗಿ ನೋಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸೋಣ. ಮತ್ತೊಮ್ಮೆ ಈ ಬ್ರ್ಯಾಂಡ್ ಬೆಂಗಳೂರನ್ನ ಸಶಕ್ತಗೊಳಿಸೋಣ. ಪಂಚುಗಳೇ, ಬೆಂಗಳೂರಿನ ನಿರ್ಮಾತೃವಿಗೆ ನಮ್ಮನ್ನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ. ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಪಂಥದವರನ್ನ ಸಮಾನವಾಗಿ ಕಂಡು ಬದುಕಲಿಕ್ಕೆ ಸಮಾನ ಅವಕಾಶವನ್ನ, ಅನುಕೂಲತೆಯನ್ನ ಕಲ್ಪಿಸಿಕೊಟ್ಟಂತಹ ಮಹನೀಯ. ಅಂತಹ ದಾರ್ಶನಿಕರು ಹಾಕಿಕೊಟ್ಟಂತಹ ಮಹಾ ಮಾರ್ಗದಲ್ಲಿ ಮುನ್ನಡೆಯುತ್ತಿದೆ ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಂಪೇಗೌಡ ಜಯಂತಿಯನ್ನ ಮತ್ತೊಂದು ಹಂತಕ್ಕೆ, ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಾಧಿಕಾರ ಆಗಬೇಕಾದ್ರೂ ಕಾರಣಕರ್ತರು, ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕಾದ್ರೂ ಅಂದಿನ ದಿನ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮ್ಮೆಲ್ಲರಿಗೂ ಕೂಡ ನೇತೃತ್ವವನ್ನು ವಹಿಸಿ ಪ್ರಾಧಿಕಾರ ಸಾನ್ನಿಧ್ಯ ವಹಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು. ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಈ ಹಿಂದೆ 2000 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಹಿಂದೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತಲೂ ಕರೀತಾ ಇದ್ರು, ಇವತ್ತು ಜಗದ್ವಿಖ್ಯಾತ ಸಂಸ್ಥೆಯಾಗಿ ಬೆಳೆದು ಪ್ರಪಂಚದ 100 ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಇರುವಂತಹ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ಪ್ರಪಂಚದ 100 ಅತಿ ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಸೇರ್ಪಟ್ಟಿರುವ ಒಂದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ. ಇದರಿಂದ ಅನೇಕ ನೊಬೆಲ್ ಇರತಕ್ಕಂತಹ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರದ್ದು.